ತಮಗ್ ಬೇಕಾಗಿರೋ ಸಾಕ್ಷಿಗಳನ್ನ ತಾವೇ ಹುಟ್ಟು ಹಾಕ್ತಾರೆ. ಯಾಕೆ? ಒಂದೇ ಒಂದು ಕೇಸ್ಗೆ. ಇದನ್ನೇ ನಾನು ಹೇಳಿದ್ದು ಒಣ ಪ್ರತಿಷ್ಠೆ ಅಂತ. ಇವರೆಲ್ಲ ಎಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ, ಸಂಧ್ಯಾನ ಸಾಯಿಸೇ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವರಾದ ನ್ಯಾಯಕ್ಕಿಂತ ಒಣ ಪ್ರತಿಷ್ಠೆಗೆ ಬೆಲೆ ಜಾಸ್ತಿ. ಸಂಧ್ಯಾಳಂತ ಬಡಪಾಯಿಗೆ ಈ ಸಮಾಜದ ನ್ಯಾಯ ಏನ್ ಹೇಗ್ ಸಿಗ್ಬೇಕು ಹೇಳಿ? ಈ ವಿಕ್ರಮ್ನಂತ ಕಾಮುಕರಿಗೆ, ಇವರಪ್ಪನಂತಹ ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ರೌಡಿಗಳಿಗೆ ಇಲ್ಲಿ ನಿಂತಿದಾರಲ್ಲ, ಸುಳ್ಳು ಸಾಕ್ಷಿನ ಸೃಷ್ಟಿ ಮಾಡಿ ಕಾನೂನನ್ನ ದುಡ್ಡಿಗೋಸ್ಕರ ಮಾಡ್ಕೊಳ್ಳೋರ್ಗೆ ಅಲ್ಪ ಇವರಾದ. ಅಷ್ಟೇ ಅಲ್ವಾ ಇವರು ಅವರ ಗೆಲುವು ಸಿಗೋದು? ನೋಡಿಮ್ಮ, ನಿಮ್ಮ ನೋವು ನನಗೆ ಅರ್ಥ ಆಗ್ತಾ ಇದೆ. ಆದರೆ ಕೇಸ್ ವಿಷಯ ಬಿಟ್ಟು ನೀವೇನು ಬೇರೆ ಮಾತಾಡಬಾರ್ದು. ಇನ್ನೆಲ್ಲಿ ಕೇಸು ವಿರೋಧ? ಸಂಧ್ಯಾನೇ ಇಲ್ವಲ್ಲ, ಯಾವ ಕೇಸ್ ನಡೆಸ್ಲಿ ನಾನು? ಸಂಧ್ಯಾ ಬಂದ್ರೆ ನಿಜಾಂಶ ಆಚೆ ಬರುತ್ತೆ, ನಾವೆಲ್ಲ ಸೋತ್ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತು. ಸುಳ್ಳು ಘನತೆಗೆ ಧಕ್ಕೆ ಬಂದ್ಬಿಡತ್ತೆ ಅಂತ ನ್ಯಾಯ ಕೇಳೋಳನ್ನೇ ಕೊಂದು ಬಿಟ್ರು ಇವ್ರ ಆನರ್. ಅದೆಂತದ್ದೇ ತಪ್ಪಿದ್ರು ನಾನು ಸರಿ ಮಾಡ್ತೀನಿ, ನಾನ್ ನ್ಯಾಯ ಕೊಡಿಸ್ತೀನಿ. ಬದಲಾವಣೆ ನಮ್ಮಿಂದ ಶುರು ಆಗ್ಬೇಕು ಅಂತ ನಾನು ಈ ಕೋರ್ಟ್ ಒಳಗಡೆ ಬರುವಾಗ ಇದು ನ್ಯಾಯ ಕೊಡುವಂತ ಪವಿತ್ರವಾದ ಸ್ಥಳ ಅಂತ ಕೈ ಮುಗ್ದು ಒಳಗಡೆ ಬರ್ತಾ ಇದ್ದೆ. ಆದ್ರೆ ಇವತ್ತಿಗೆ ನಾನು ಒಬ್ಬ ಹೆಣ್ಣಾಗಿ, ಒಬ್ಬ ಲಾಯರ್ ಆಗಿ ಒಂದ್ ಹೆಣ್ಣಿನ ಕಷ್ಟಕ್ಕೆ ಸ್ಪಂದಿಸೋಕೆ, ಅವಳನ್ನ ಉಳಿಸ್ಕೊಳ್ಳಕ್ಕೆ ನನ್ನ ಕೈಲಾಗ್ಲಿಲ್ಲ. ನನ್ ಮೇಲೆ ನನಗೆ ಅಸಹ್ಯ ಆಗ್ತದೆ. ಇವರು ಇದು ಬರೀ ಸಂಧ್ಯಾ ಸಾವಲ್ಲ, ನನಗೆ ನ್ಯಾಯ ಬೇಕು ಅಂತ ಕೇಳೋ ಪ್ರತಿಯೊಬ್ಬ ಹೆಣ್ಣಿನ ಧ್ವನಿಯ ಸಾವು. ಮಾತೃದೇವೋಭವ ಅನ್ನೋದು ಬರೀ ಬಾಯಿ ಮಾತಿಗಷ್ಟೇ, ಅಕ್ಕ ಅಮ್ಮ ತಂಗಿ ಅನ್ನೋದು ಬರೀ ಬಾಯಿ ಮಾತಿಗಷ್ಟೇ. ಅದೇ ಕೃತಿ ಅಂತ ಬಂದಾಗ ಈ ವಿಕ್ರಮ್ನಂತ ಗಂಡ ಜಾತಿಗೆ ಹೆಣ್ಣು ಅನ್ನೋಳು ಬರೀ ಭೋಗದಷ್ಟು ಅಷ್ಟೇ. ಅವತ್ತೊಂದು ಹುಡುಗಿನ ಅತ್ಯಾಚಾರ ಮಾಡಿ ಕಬ್ಬಿಣದ ರಾಡಲ್ಲಿ ಚುಚ್ಚಿ ಕೊಲೆ ಮಾಡಿದ್ರು. ಮೊನ್ನೆ ಅಷ್ಟೇ ತುಂಬಾ ಗರ್ಭಿಣಿ ಮೇಲೆ ಅತ್ಯಾಚಾರ ಆಯ್ತು. ಇನ್ನೊಬ್ಬ ಯಾರೋ ಪ್ರೀತ್ಸು ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಕಾಲೇಜ್ ಕ್ಯಾಂಪಸ್ ಒಳಗಡೆ ಚೂರಿ ಹಾಕಿ ಸಾಯಿಸೇ ಬಿಟ್ಟ. ನಮ್ ಸುತ್ತಮುತ್ತ ಎಂತೆಂತ ದೊಡ್ಡ ದೊಡ್ಡ ಘಟನೆಗಳು ನಡೀತಾ ಇದೆ. ಹೆಣ್ಮಕ್ಳಿಗೆ ಬಸ್ಸಲ್ಲಿ ಸೇಫ್ಟಿ ಇಲ್ಲ, ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಸೇಫ್ಟಿ ಇಲ್ಲ, ಕಾಲೇಜಲ್ಲಿ ಸೇಫ್ಟಿ ಇಲ್ಲ. ಯಾಕೆ? ಆಗ್ತಾನೆ ಗರ್ಭದಿಂದ ಹೊರಗೆ ಬಂದಿರೋ ಮಗುಗೂ ಸೇಫ್ಟಿ. ಈ ಸಮಾಜದಲ್ಲಿ ಹೆಣ್ಣಿಗಿರೋ ಗೌರವ ಬೆಲೆ ಇಷ್ಟೇ. ಈ ಸಮಾಜದಲ್ಲಿ ಯಾವ್ದಾದ್ರು ಹೆಣ್ಮಗು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿದ್ರೆ ಅವಳ ಕ್ಯಾರೆಕ್ಟರೇ ಸರಿ ಇಲ್ಲ ಅಂತ ಅಪಪ್ರಚಾರ ಮಾಡ್ಬಿಡೋದು, ಇಲ್ಲ ಅಂದ್ರೆ ಅವಳನ್ನ ಸಾಯಿಸ ಬಿಡೋದು. ಒಟ್ನಲ್ಲಿ ನಾವು ಹೆಣ್ಮಕ್ಳಾಗಿ ಹುಟ್ಟಿದ್ದೆ ತಪ್ಪೇನೋ ಅಂತ ಅನ್ನೋ ಹಾಗೆ ಮಾಡ್ಬಿಡುತ್ತೆ ಈ ಸಮಾಜ. ಅಂದ್ರೆ ಸಂಧ್ಯಾನ? ಹೌದು ಯುವರ್ ಆನರ್, ಅವಳನ್ನ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿದ್ದಾರೆ.
ತನ್ನ ಹೆಣ್ಮಗುನ ಸ್ಕೂಲ್ಗೂ ಕಾಲೇಜ್ಗೂ ಕಳಿಸೋ ತಾಯಿ ಜೀವ ಆ ಮಗು ಮನೆಗ್ ಬರೋವರೆಗೂ ಅದೆಷ್ಟು ಒದ್ದಾಡ್ತಿರತ್ತೆ ಗೊತ್ತಾ ಇವ್ರ ಆನಂದ್. ಇಂಥ ಪರಿಸ್ಥಿತಿಲಿ ನನ್ ಮಗು ಯಾವುದೋ ಒಂದು ಚರಂಡಿಲೋ ಕಾಡಲ್ಲೋ ಹೆಣ್ಮಾಗ್ ಬಿದ್ದಿದೆ ಅಂತ ಗೊತ್ತಾದ್ರೆ ಆ ಜೀವಕ್ಕೆ ಅದೆಷ್ಟು ಆಘಾತ ಆಗ್ಬೋದು ನೀವೇ ಹೇಳಿ. ಹೆಣ್ಮಕ್ಳು ಹುಟ್ಟಿದ್ರೆ ಸಂಭ್ರಮ ಪಡ್ಬೇಕು ಅಥವಾ ಭಯ ಪಡ್ಬೇಕು ಇವರ ಈ ಪ್ರಶ್ನೆಗೆ ಇಲ್ಲಿದ್ದಿರೋ ಯಾರ ಹತ್ರನೂ ಉತ್ತರ ಇಲ್ಲ. ಇವತ್ತು ಸಂಧ್ಯೆ ಆಗೀಗಾಯ್ತು, ನಾಳೆ ನನಗೂ ಆಗ್ಬೋದು, ಇಲ್ಲಿ ಕೂತಿರೋರು ಯಾರಿಗೆ ಬೇಕಾದ್ರೂ ಆಗ್ಬೋದು. ಯಾಕೆಂದ್ರೆ ಇಂಥ ನೀಚರು ಸಾಕ್ಷಿನ ಅವ್ರ ಅಧಿಕಾರ ಹಣದಿಂದ ಕೊಂಡುಕೊಳ್ತಾ ಇದ್ದಾರೆ. ಅವರು ಅವಶ್ಯಕತೆ ಬಂದ್ರೆ ಸಾಕ್ಷಿನ ಕೊಂದು ಬಿಡ್ತಾರೆ. ತಮಗ್ ಬೇಕಾಗಿರೋ ಸಾಕ್ಷಿಗಳನ್ನ ತಾವೇ ಹುಟ್ಟು ಹಾಕ್ತಾರೆ. ಯಾಕೆ? ಒಂದೇ ಒಂದು ಕೇಸ್ಗೆ. ಇದನ್ನೇ ನಾನು ಹೇಳಿದ್ದು ಒಣ ಪ್ರತಿಷ್ಠೆ ಅಂತ. ಇವರೆಲ್ಲ ಎಷ್ಟು ಕೀಳು ಮಟ್ಟಕ್ಕೆ ಇಳಿತಾರೆ, ಸಂಧ್ಯಾನ ಸಾಯಿಸಿ ಬಿಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇವರಾದ ನನ್ ಮಗಳು ಬೇಗ ಮನೆಗ್ ಬಂದ್ಬಿಡ್ತಾಳೆ ಅಂತ ಅವ್ರಮ್ಮ ಊರಲ್ಲಿ ಕಾಯ್ತಾ ಇದ್ದಾರೆ. ಅವಳಿಗೆ ನ್ಯಾಯ ಕೊಡ್ಬೇಕಲ್ವಾ ಇವರಾದ? ಇವರಾದ ನಿಮ್ ಕೈ ಮುಗ್ದು ಕೇಳ್ಕೊಳ್ತೇನೆ, ಈ ವಿಕ್ಕಿಗೆ ಶಿಕ್ಷೆ ಕೊಡಿ. ಅವನಿಗೆ ಶಿಕ್ಷೆ ಕೊಡೋ ಮೂಲಕ ಸಂಧ್ಯಾಗೆ ನ್ಯಾಯ ಕೊಡಿ. ಅವಳ ಆತ್ಮಕ್ಕಾದ್ರೂ ಶಾಂತಿ ಕೊಡಿಸಿ. ಅವರು ಶಾಂತಿ ಕೊಡಿಸಿ. Objection, my lord. ಇವತ್ತು ಸಂಭವಿಸಿರೋ ಘಟನೆ ನಡಿಬಾರ್ದಾಗಿತ್ತು. ನಮ್ಮ ಶತ್ರುಗಳಿಗೂ ಇಂಥ ಸ್ಥಿತಿ ಬರಬಾರ್ದು. ಆದ್ರೆ ಸಾವು ನೋವು ಹೇಳಿ ಕೇಳಿ ಬರುತ್ತಾ ಇವರಾನ. ಅವರವರ ಸಮಯ ಬಂದಾಗ ಹೋಗ್ಲೇಬೇಕು. ದಿವಂಗತ ಕುಮಾರಿ ಸಂಧ್ಯಾ ಬೆಟಗಿರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರನ್ನ ಕೇಳ್ಕೊಂತೀನಿ. ಆದರೆ ಆಕೆ ಸಾವನ್ನ ಈ ಕೇಸಿಗೆ ಲಿಂಕ್ ಮಾಡ್ತಿರೋದು ನಾನು ಒಪ್ಪೋದಿಲ್ಲ. ಇವರ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿ ಅವರಿಗೆ ಈ ಕೇಸಿನ ಜೊತೆ ಸಂಬಂಧ ಬೆಳೆಸ್ತಿರೋದನ್ನ ನಾನು ಖಂಡಿತ ಒಪ್ಪೋದಿಲ್ಲ. ಈ ಮೊದಲೇ ನನ್ನ ಕಕ್ಷಿದಾರನ್ನ ಗಾಬರಿಗೊಳಿಸಿ ಇಲ್ಲ ಸಲ್ಲದ ಕ್ವಶನ್ಸ್ ಅನ್ನ ಕೇಳಿ ವಿಕ್ರಮ್ ಬಾಯಲ್ಲೇ ಸಂಧ್ಯಾ ಹೆಸರು ಬರೋ ಹಾಗೆ ಮಾಡುದು. ಈಗ ನೋಡಿ, ಸಂಧ್ಯಾಳ ಸಾವನ್ನ ತಮ್ಮ ಆಟದ ದಾಳವಾಗಿ ಬಳಸ್ಕೊಂತಿದ್ದಾರೆ. ಇಂಥ ಸಮಯದಲ್ಲೂ ಹೀಗೆಲ್ಲ ಮಾತಾಡ್ತಿದ್ದೀರಲ್ಲ, ನೀವೊಬ್ಬ ಮನುಷ್ಯ. ಭಾರ್ಗವಿ, ಇದು ಕೋರ್ಟು. ಬಿಹೇವ್ ಯುವರ್ ಸೆಲ್ಫ್. ಇಟ್ಸ್ ವಾರ್ನಿಂಗ್ ಫಾರ್ ಯು. ಸಾರಿ ಅವರ ಮೈ ಲಾರ್ಡ್, ಈಗಷ್ಟೇ ಸಂಧ್ಯಾಳ ಸಾವಾಗಿರೋದ್ರಿಂದ ಅವಳ ಕೊಲೆಯ ಪ್ರಕರಣವನ್ನ ಬೇರೆ ಕೇಸಾಗಿ ಮುಂದುವರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ಈಗಾಗಲೇ ಸಾಕಷ್ಟು ನೊಂದಿರೋ ನನ್ನ ಕಕ್ಷಿದಾರ ವಿಕ್ರಮ್ ಭೂಪತಿಗೆ ನ್ಯಾಯ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ. ನಾನು ಅವತ್ತೇ ಹೇಳಿದಾಗೆ ಸಂಧ್ಯಾ ಕ್ಯಾರೆಕ್ಟರ್ ಸರಿಗಿಲ್ಲ. ಇವತ್ತವಳ ಸಾವು ಅದರಿಂದಾನೇ ಆಗಿರ್ಬೋದು. ನಿಮ್ಮ ತೀರ್ಪು ಅಂತ ಹೆಣ್ಮಕ್ಳಿಗೆ ಒಂದು ಪಾಠವಾಗಬೇಕು ಇವರ. ದಟ್ಸ್ ಆಲ್ ಇವರ.
ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಸಂಧ್ಯಾಳ ಮರಣ ನಮ್ಮೆಲ್ಲರಿಗೂ ಅಗಾಧವಾದ ದುಃಖವನ್ನು ತಂದಿದೆ. ವಾದ ಪ್ರತಿವಾದಗಳನ್ನು ಹಾಗೂ ಇಲ್ಲಿಯವರೆಗೆ ಪ್ರಸ್ತುತಪಡಿಸಿರೋ ಸಾಕ್ಷಿಗಳನ್ನು ಪರಿಶೀಲಿಸಿದ ನಂತರ ಮೊಲೆಸ್ಟೇಷನ್ ಪ್ರಕರಣದಲ್ಲಿ ವಿಕ್ರಮ್ ಭೂಪತಿ ಮತ್ತು ಇತರರು ಭಾಗಿಯಾಗಿದ್ದಾರೆ ಅನ್ನುವುದನ್ನು ಕಂಪ್ಲೇನೆಂಟ್ ವಕೀಲರು ಸಾಬೀತುಪಡಿಸುವಲ್ಲಿ ವಿಫಲರಾಗಿರುವ ಕಾರಣ ವಿಕ್ರಮ್ ಭೂಪತಿ ಮತ್ತು ಇತರರನ್ನು ಖುಲಾಸೆ ಮಾಡಲಾಗಿದೆ. ಹಾಗೆಯೇ ಸಂಧ್ಯಾಳ ಅತ್ಯಾಚಾರ ಮತ್ತು ಕೊಲೆ ಆರೋಪದ ಕುರಿತು ಹೆಚ್ಚಿನ ತನಿಖೆ ನಡೆಸಲು ಮಾನ್ಯ ಪೊಲೀಸ್ ಇಲಾಖೆಗೆ ಈ ಘನ ನ್ಯಾಯಾಲಯ ಆದೇಶ ನೀಡುತ್ತಿದೆ.